ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಡಯಾನಾ ಕೂರ್ಗ್. ಸೊ ಇವತ್ತು ನಾವಿದ್ದೀವಿ ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ನಡೀತಿರುವಂತಹ ಕಡಲೆಕಾಯಿ ಪರಿಷೆ. ಎಸ್, ಕಡಲೆಕಾಯಿ ಪರಿಷೆ ಅಂದರೆ ಬೆಂಗಳೂರಲ್ಲಿ ಮಾತ್ರ ನಡೆಯುತ್ತಾ? ಇದ್ರ ಇಂಪಾರ್ಟೆನ್ಸ್ ಏನು, ಹಾಗೆ ಏನಕ್ಕೆ ನಡೆಯುತ್ತೆ, ಜೊತೆಗೆ ಇದ್ರ ಪ್ರಾಮುಖ್ಯತೆ ಏನು, ಎಷ್ಟು ದಿನ ನಡೆಯುತ್ತೆ, ಎಲ್ಲವನ್ನು ಕೂಡ ನಾವು ಪಿನ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಸಾವಿರಾರು ಜನ ಬಂದಿದ್ದಾರೆ, ನೀವು ನೋಡ್ತಾ ಇರಬಹುದು. ಕಂಪ್ಲೀಟಾಗಿ ಜನರನ್ನೇ ಆವರಿಸ್ಕೊಂಡಿದ್ದಾರೆ. ಅಂದರೆ ನಾವು ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರ ಜನಸಾಗರವೇ ಕಾಣಿಸ್ತಾ ಇರುವಂಥದ್ದು. ಎಸ್, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಅವ್ರಿಗೆ ಎಷ್ಟು ಗೊತ್ತು ಕಡಲೆಕಾಯಿ ಪರಿಷೆ ಎಲ್ಲವನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಎಸ್, ಮೊದಲಿಗೆ ಕಡಲೆಕಾಯಿ ಪರಿಷೆ ಅಂದರೆ ಕಡಲೆಕಾಯಿ ಜಾತ್ರೆ. ಇದು ಎಲ್ಲಿಂದ ಶುರುವಾಯಿತು, ಯಾಕೆ ಶುರುವಾಯಿತು, ಇದರ ಹಿನ್ನೆಲೆ ಏನು ಅಂತ ಮೊದಲು ನೋಡೋದಾದರೆ, ಕಡಲೆಕಾಯಿ ಪರಿಷೆ ಅಂದರೆ ಬೆಂಗಳೂರಿನ ಸುಂಕದ ಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಪ್ರತಿದಿನವೂ ಕೂಡ ಅಂದರೆ ಪ್ರತಿ ವರ್ಷವೂ ಕೂಡ ಕಡಲೆಕಾಯಿಯನ್ನು ಬೆಳೆಯಲಾಗ್ತಾ ಇತ್ತು. ಈ ಕಡಲೆಕಾಯಿ ಗದ್ದೆಗೆ ಒಂದು ಬಸವ ಯಾವಾಗಲೂ ಕೂಡ ಎಂಟ್ರಿ ಕೊಡ್ತಾ ಇದ್ದ. ಅದರಲ್ಲೂ ಕೂಡ ಈಗ ಏನು ಕಾರ್ತಿಕ ಮಾಸದಲ್ಲಿ ಪೌರ್ಣಿಮೆಯ ದಿನ ಎಂಟ್ರಿ ಕೊಡ್ತಾನೆ ಇರ್ತಾನೆ. ಎಸ್, ಎಂಟ್ರಿ ಕೊಟ್ಬಿಟ್ಟು ಸುಮ್ಮನೆ ಹೋಗ್ತಾ ಇರಲಿಲ್ಲ. ಅವನು ಬೆಳೆದಿರುವಂತಹ ಕಡಲೆಕಾಯನ್ನು ತಿಂದು ನಾಶ ಮಾಡ್ತಾ ಇದ್ದ. ಇದನ್ನೆಲ್ಲ ನೋಡಿದ ರೈತರು ಸ್ವಲ್ಪ ಬೇಸರವಾಗಿದ್ರು. ಒಂದೆರಡು ಬಾರಿ ಆತನನ್ನು ಅಟ್ಟಿಸ್ಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ನಡೆದಿತ್ತು. ಆಗ ಆತ ಒಂದಿನ ಜನರಿಂದ ತಪ್ಪಿಸ್ಕೊಂಡು ಏಕಾಏಕಿ ಓಡೋಗಿ ಒಂದು ಗುಡ್ಡದ ಹತ್ರ ಬಚ್ಚಿಟ್ಕೊಬಿಡ್ತಾನೆ. ಹಾಗೆ ಅಲ್ಲಿ ಕಲ್ಲಾಗಿ ಪರಿವರ್ತನೆ ಆಗಿಬಿಡ್ತಾನೆ. ಅಲ್ಲಿದ್ದ ಜನರು ಕೂಡ ಏನಿದು ಕಲ್ಲಾಗ್ಬಿಟ್ನಲ್ಲ, ಇಷ್ಟೊತ್ತು ಇದ್ದಂತಹ ಬಸವ ಆಗ ಕಲ್ಲಾದ್ನಲ್ಲ ಅಂತ ಚಿಂತೆ ಆಗ್ಬಿಡ್ತಾರೆ. ಅಂದರೆ ಚಿಂತೆಗೆ ಒಳಗಾಗ್ಬಿಡ್ತಾರೆ. ಆಮೇಲೆ ಗೊತ್ತಾಗತ್ತೆ ಇದು ಶಿವನ ಸಾಕ್ಷಾತ್ ನಂದಿ ವಾಹನವೇ ಆಗಿರಬಹುದು ಅಂತ ಗೊತ್ತಾಗತ್ತೆ ಅವ್ರಿಗೂ ಕೂಡ. ಎಸ್, ಅದಾದ ಮೇಲೆ ಅವರು ಬಸವಣ್ಣನ ಹತ್ರ ಕ್ಷಮೆಯನ್ನ ಯಾಚಿಸ್ತಾರೆ. ಜೊತೆಗೆ ಬಸವಣ್ಣ ಏನಿದ್ದ ಕಲ್ಲಿನ ಬಸವಣ್ಣ ಅದು ಪ್ರತಿ ವರ್ಷವೂ ಕೂಡ ಒಂದಷ್ಟು ಗಾತ್ರದಲ್ಲಿ ಬೆಳೀತಾ ಹೋಗ್ತಾನೆ. ಇನ್ನೂ ಜಾಸ್ತಿ ಬೆಳೆದ್ರೆ ಕಷ್ಟ ಆಗುತ್ತೆ ಅಂತ ಅಲ್ಲಿನ ರೈತರು ನಂದಿಯ ತಲೆ ಮೇಲೆ ಒಂದು ಮೊಳೆಯನ್ನು ಹೊಡೆದು ಅಲ್ಲಿಗೆ ಸ್ಟಾಪ್ ಕೂಡ ಆಗುವಂಥದ್ದು. ಎಸ್, ಜೊತೆಗೆ 1537ರಲ್ಲಿ ನಾಡಪ್ರಭು ಕೆಂಪೇಗೌಡರು ಕೂಡ ಏನು ಬಸವಣ್ಣನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಈ ಎಲ್ಲ ಘಟನೆಗಳು ಸಂಪೂರ್ಣವಾಗಿ ನಾನು ಹೇಳ್ತಾ ಇರೋದು ಬಸವನ ಗುಡಿ ಹತ್ರ ಇರುವಂತಹ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ. ಅಂದರೆ ಏನು ನಾವು ಯೂಶುವಲಿ ಕರಿತೀವಿ ಬುಲ್ ಟೆಂಪಲ್ ಅಂತ, ಅದಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ ಇದು. ಅಲ್ಲಿ ಶುರುವಾಗಿರುವಂಥದ್ದು. ಇಲ್ಲೇನಕ್ಕೆ ಮತ್ತೆ ಅಂತ ನೋಡೋದಾದ್ರೆ, ಈ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ 3 ದಿನಗಳ ಕಾಲ ಈ ಕಡಲೆ ಪರಿಷೆ ನಡೆಯುತ್ತೆ. ಜೊತೆಗೆ ಕೇವಲ ಕಡಲೆಕಾಯಿ ಮಾತ್ರವಲ್ಲ, ನಾನಾ ಬಗೆಯ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ. ಅಂದರೆ ಕೆಲವೊಂದು ಆಂಟಿಕ್ ಪೀಸ್ಗಳಾಗಿರಬಹುದು ಅಥವಾ ಮಕ್ಕಳಿಗೆ ಮನೆಗೆ ಇಷ್ಟವಾಗುವಂತಹ ಎಲ್ಲ ವಸ್ತುಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡಲಾಗುತ್ತೆ.